रोम रोम भाइयों ಗಾಯ್ಸ್ ನಮಸ್ಕಾರ, ಶುಭೋದಯ ಎಲ್ರಿಗೂ. ನೋಡಿ, ಗೆಳೆಯರು ಬಂದಿದ್ದಾರೆ. ಮಾರ್ನಿಂಗ್ ಬಂದಿದ್ದಾರೆ ಗೆಳೆಯರೆಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಅವ ನೋಡಿ ಹೇಗೆ ಮಾಡ್ತೇವೆ. ಅಲ್ಲಿ ನೋಡಿ ಒಬ್ಬರು ಕಾಣಿಸ್ತಾ ಇದ್ದಾರಾ? ಅವ್ರ ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಅವ್ರ ಸೌಂಡಿಗೆ ನಾವು ಬೆಚ್ಚಿ ಬರಗಾದ್ವಿ. ಹೋಗ್ತಾ ಇದ್ದಾರೆ. ಮಹೇಶ್ ಅಣ್ಣ ಅಂತ ನೋಡ್ತಾ ಇರ್ಬೋದು, ಒಳ್ಳೆಯವರು. ಗುರುಜಿ, ನಾವು ಇವಾಗ ಹಾಗೆ ಒಂದು ರೌಂಡು ಟೆಂಪಲಿಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಗುರುಜಿ, ಇವತ್ತಿಂದು ಇದು ಹಾಲಿಡೇ ಇದೆಯಾ ಅಥವಾ ಹೋಗ್ಬೇಕಾ? ಇವತ್ತು ಹೋಗ್ಬೇಕಾಗಿದೆ. ಇವಾಗ ಗುರುಜಿ ಅವರು ಇವತ್ತು ಡ್ಯೂಟಿಗೆ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಹಾಲಿಡೇ ಅಂತೂ ಕೊಟ್ಟಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬೈಕ್ ನಡೆಸ್ತಾ ಇದ್ದಾರೆ ಗುರುಜಿಯವರು ನೋಡಿ. ಹಾಯ್ ಮತ್ತಣ್ಣ, ಮತ್ತೇನು ಸುದ್ದಿ, ಏನು ಸಮಾಚಾರ? ಇವತ್ತು ಹೋಳಿ ಹುಣ್ಣಿಮೆ ಆಚರಿಸ್ಬೇಡ ಅಂತ ಹೇಳಿದ್ರಿ ಎಲ್ಲರಿಗೆ. ಜನಗಳು ಏನಪ್ಪ ಅಂದ್ರೆ ಅದೇ ರೀತಿ ಒಂದು ಸ್ವಲ್ಪ ಜನ ನಡ್ಕೊಂಡ್ರ. ಯಾರಿಗೆ ಗೊತ್ತಿಲ್ಲ ಅವ್ರೇನಪ್ಪ ಅಂದ್ರೆ ಮಾಡತ್ತಾರ ಆಚರಣೆ. ಮಾಡಲ್ಯಾಕ ಅವ್ರಿಗೂ ಒಳ್ಳೇದಾಗಲಿ, ಯಾರು ಆಚರಿಸಿಲ್ಲ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ರಿಗೂ ಒಳ್ಳೆ ದಿನ ಆಗಲಿ ಅಂತೇಳಿ ಬಯಸ್ತೀವಿ. ಓಕೆ, ಥ್ಯಾಂಕ್ ಯು, ಲವ್ ಯು ಗೈಸ್. ಬನ್ನಿ ನೋಡೋಣ ಏನಾಗುತ್ತೆ. ಗುರುಜಿ ಹೇಳಿ, ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ, ಭಕ್ತಿಯಲ್ಲಿ ಫುಲ್ಲು ಲೀನ್ ಆಗಿದ್ದೀರ ಅಂತ ಅನಿಸ್ತಾ ಇದೆ. ಭಕ್ತಿ ಏನಿಲ್ಲ, ಎಲ್ಲ ಸೇವೆ. ದೇವ್ರ ಜನ್ಮ ಕೊಟ್ಟಿರೋನೇ ದೇವ್ರೇನ. ಹೌದು, ಸೇವೆ ಮಾಡಲ್ದವ್ರು ಮತ್ತೆ ಯಾರು ಮಾಡೋಣ. ಹೌದು, ಸದಾ ಇದೇ ರೀತಿ ನೀವು ಮಾಡ್ತಾಯಿರಿ. ನಮಗೂ ಏನಂದರೆ ಒಂದು ದಾರಿ ತೋರಿಸ್ತಾ ಇರಿ ಇದೇ ರೀತಿ ಅಂಥೇಳಿ ನಿಮ್ಮಲ್ಲಿ ನಾವು ಬಿಡ್ಕೋತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಕಾರ ನಡೀತಾ ಇದೆ. ಡೈಲಿ ಇವ್ರು ಅಣ್ಣವ್ರು ಕಾಣಿಸ್ತಾ ಇದಾರಲ್ಲ, ಡೈಲಿ ಬಂದು ಅವ್ರು ಪೂಜೆ ಮಾಡ್ತಾರೆ. ಸುಮಾರು ಸತತ ಒಂದು 3-4 ತಿಂಗಳಿಂದ ಮಾಡ್ತಾಯಿದ್ದಾರಂತೆ. ನಾನು ಜಸ್ಟ್ ಇವಾಗ ಹೀಗೆ ಮಾತಲ್ಲಿ ಕೇಳಿದೆ ಅವ್ರಿಗೆ. ಅವ್ರು ಹೇಳ್ತಾಯಿದ್ರು ಒಳ್ಳೆಯದು ಅಂತ ಹೇಳಿದ್ವಿ. ಹಾಗೆ ಮಾಡ್ತಾಯಿರಲಿ. ನಮ್ಮ ಆನಂದ್ ಗುರೂಜಿಯವ್ರು ನೋಡ್ತಾ ಇರ್ಬೋದು, ಅವರು ಒಂಥರ ಭಕ್ತ, ಶಿವನ ಭಕ್ತ. ನೋಡ್ತಾ ಇರ್ಬೋದು ನೀವು. ನೋಡಿ ಗುರೂಜಿಯವ್ರು ನೋಡಿ, ಸದಾ ಯಾವಾಗಲೂ ಭಕ್ತಿಯಲ್ಲಿರ್ತಾರೆ. ನಾವು ಭಕ್ತಿ ಮರಗಳನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಹೊಲಕ್ಕೆ. ನೋಡ್ತಾ ಇರ್ಬೋದು ಬೈಕ್ ಮೇಲೆ. ನೋಡಿ, ಇವತ್ತು ಕಡಲೆಕಾಯಿ ತೆಗೆದ ಮೇಲೆ ಇವತ್ತು ಒಂದೇ ದಿನದಲ್ಲಿ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ ತೆಗಿಯೋದು. ನಾಳೆವರೆಗೂ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಇದು ಕೆಳಗಡೆ ಹಾಸಕ್ಬೇಕಲ್ಲ. ಇವಾಗ ಬೆಳೆ ಎಲ್ಲ ಕೆಳಗಡೆ ಇಟ್ಟರೆ ಕಾಯಿಗಳೆಲ್ಲ ಉದುರು ಹೋಗ್ತವೆ ಅಂಥೇಳಿ ಇದನ್ನು ಹಾಸ್ತಾರೆ. ಇದನ್ನು ಹಾಸ್ಬಿಟ್ಟು ಇದ್ರ ಮೇಲೆ ಬೆಳೆಗಳನ್ನು ಇಡ್ತಾರೆ. ಬನ್ನಿ, ಇವು ಬಟರ್ಗಳು ರಾಶಿ ಮಾಡೋಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ತಗೊಂಡು, ಇನ್ನೊಂದಿದೆ ಅದನ್ನು ತಗೊಂಡು ಅಲ್ಲೊಯ್ದಿಡಬೇಕು. ನಮ್ಮದು ಪ್ಲೇಸ್ ಇದೆಯಲ್ಲ, ನಂದು ಜಾಗ ಇರುತ್ತೆ, ನಿಮ್ಗೆ ಗೊತ್ತು ನನ್ನ ಜಾಗ ಎಲ್ಲಿ ಅಂತ. ಗಿಡ ಕೆಳಗಡೆ ಕೂತ್ಕೋತೀನಲ್ಲ, ಅಲ್ಲಿ ಹೋಗಿ ಇಡಬೇಕು. ಅದಾದಮೇಲೆ ಅವರೆಲ್ಲ ಬೆಳೆ ತೆಗೆದಾದಮೇಲೆ ಅದನ್ನೆಲ್ಲ ಗೊಳೆ ಮಾಡಿದ ಮೇಲೆ ಇದು ಕೆಳಗಡೆ ಹಾಸಿ ಇದ್ರ ಮೇಲೆ ಬೆಳೆಹಣ್ಣು ಇಡ್ತಾರೆ. ತೋರಿಸ್ತೀನಿ ನಿಮಗೆ ಆಮೇಲೆ ಅದು ಯಾವ ರೀತಿ ಮಾಡ್ತಾರೆ ಅಂತ. ರಾಶಿ ಮಾಡುವಾಗ ತೋರಿಸ್ತೀನಿ. ನೋಡಿ, ಇವಾಗಂತೂ ಹೋಗ್ತಾಯಿದ್ದೀನಿ. ಅಲ್ಲಿಂದ ನನ್ನ ಬೈಕ್ ಕಾಣಿಸ್ತದಲ್ಲ ಹಿಂದ್ಗಡೆ, ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಬನ್ನಿ, ಇದು ಇಟ್ಟಿದ್ದೀನಿ, ಇನ್ನೊಂದು ತೊಗೊಂಡು ಹೋಗಬೇಕು. ಹೋಗ್ತಾಯಿದ್ದೀನಿ. ಇನ್ನೊಂದು ತೊಗೊಂಡು ಇಟ್ಟು ಇನ್ನೂ ಏನೋ ಬೇಕಂತೆ, ಅದನ್ನೆಲ್ಲ ಒಯ್ದು ಕೊಟ್ಟು ಮನೆಗೆ ಹೋಗಿ ಏನಿದೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ಬರಬೇಕು ಹೊಲಕ್ಕೆ. ಇದೆ ನನ್ನ ಗಾಡಿ ಮೇಲಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಅಲ್ಲಿಂದ ಹೀಗೆ ನಡ್ಕೊಂಡು ಹೋಗಿ ಹೀಗೆ ನಡ್ಕೊಂಡು ಹೋಗ್ಬೇಕು. ಹೀಗೆ ನಡ್ಕೊಂಡು ಹೋಗಿ ಇಲ್ಲಿಂದ ಹೀಗೆ ನಡ್ಕೊಂಡು ಹೋಗಿ ಅಲ್ಲೂ ಇದಿಡಬೇಕು. ನೋಡ್ತಾ ಇರ್ಬೋದು, ಕಡಲೆಕಾಯಿ ತೆಗೆಯೋರು ಬಂದಿದ್ದಾರೆ. ಕಡಲೆಕಾಯಿ ತೆಗಿತಾ ಇದ್ದಾರೆ ನೋಡಿ. ಇವತ್ತಿನ ದಿವಸದಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ, ಒಂದು ಹಾಫ್ ಆದರೂ ತೆಗಿತಾರೆ. ಇನ್ನೂ ಮಿಕ್ಕಿದ್ದು ನಾಳೆ ತೆಗಿಬೋದು ಅನಿಸುತ್ತೆ. ನಾಳೆ ಅಂತೂ ಹಬ್ಬ ಇದೆ, ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ನೋಡಿ ಯಾವ ರೀತಿ ತೆಗಿತಾರಂತ, ಕೈಗೆಲ್ಲ ನಡುತ್ತೆ. ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಬೈಕ್ ಮೇಲಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ರಿಗೂ ಕಷ್ಟ ಇರುತ್ತೆ, ರೈತರಿಗೆ ಅಂತಲ್ಲ. ರೈತರಾಗಲಿ, ಇವಾಗ ಯಾರೇ ಆಗಲಿ, IT ಫೀಲ್ಡಲ್ಲಾಗಲಿ, ಯಾರು
ಆಗಲಿ ಬಿಸ್ನೆಸ್ ಆಗಲಿ ಏನೇ ಆಗಲಿ ಎಲ್ರಿಗೂ ಅವ್ರವ್ರ ಕಷ್ಟ ಗೊತ್ತೇ ಇರುತ್ತೆ. ಹಾಗಂತೇಳಿ ಯಾರು ಕಷ್ಟಪಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟೇ ಏನಪ್ಪ ಅಂದರೆ ಕಷ್ಟ ಎಲ್ರಿಗೂ ಇರುತ್ತೆ, ಯಾರು ಹೇಳ್ಕೊತಾರೆ ಯಾರು ಹೇಳ್ಕೊಳಲ್ಲ. ಅಷ್ಟೇ ಇರೋಷ್ಟು ದಿನ ಕೆಲಸ ಮಾಡಿಕೊಂಡು ಆರಾಮಾಗಿರ್ಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದು ಬಿಟ್ಟು ಯಾವುದೇ ಬೇರೆ ಉದ್ದೇಶ ಇಲ್ಲ. ಮುನ್ಸೋದಳೆ ಬಂದಿದ್ದಾನೆ. ಹೇ ಚಿಂಕು ನಿಂದ್ರ, ನಾವೇ ಬರ್ತೀನಿ, ಓಡ್ಬೇಡ. ಯಾವಾಗ ಬಂದು? ಯಾರ್ಯಾರು ಬಂದ್ರಿ? ನೀನು ಚಿಕ್ಕಿ? ಹಾಂ. ಅಮ್ಮಗೆ ಏನಂತ ಹೇಳಿ ಬಂದು? ಬಾಯ್ ಹೇಳಿದಿ. ಹಳ್ಳು ಓಡ್ಬೇಡ. ಏನು ತೊಗೊಂಡು? ಬೂಸ್ಟ್ ನಡಿ. ಮುಚ್ಚಂಕೆ ಹಾಗೆ ಬರಲಿ ಅಂತ ಕುದಿ ಬಿದ್ದದಲ್ಲ. ವಿಚಾರ ನಾವ ಅವಂದವ ಕುಡಿತಾನ. ಏ ಕುಡಿತಾನೆ ಹೋಯ್ತು, ನೀ ಕುಡ್ಸ್ಲಾಕ್ರ ಕುಡಿಸ್ಪೇಲೆ. ಚಿಂಕು ಕುಡಿ ಜರ ನಿಂದ್ರೆ. ಏನಿದೆ ಅದು? ಓದು, ಏನೇನಿದೆ? ಓದು. ಚಿಂಕು ಇದು ನಿಂದೆ ಅದ? ಯಾವಾಗ ತಂದಿರಿ? ಇವಾಗ ತಂದಿದಿ? ಯಾರು ಕೊಡ್ಸ್ಯಾರ ಇದು ನಿಂಗೆ? ಕುಡಿಯಕ್ಕೆ ನೀರಿಲ್ಲ ಅವ್ರಿಗೆ. ನೀರು ತರೋಣ ಅಂತ ಇಲ್ಲಿ ಪಕ್ಕದ ಹೊಲದಲ್ಲಿ ಬಂದಿದ್ದೀನಿ, ಬಟ್ ಇಲ್ಲೂ ನೀರು ಇಲ್ಲ. ಮೋಸ್ಟ್ಲಿ ಕರೆಂಟ್ ಹೋಗಿದೆ ಅನಿಸುತ್ತೆ. ನೋಡ್ತಾ ಇರ್ಬೋದು, ಬೆಳೆ ಇದೆ ಇದು. ಬೆಳೆಯಲ್ಲಿ ಹೋಗ್ತಾ ಇದ್ದೀನಿ ನಡ್ಕೊಂಡು. ಚಿಯಾ ಬೆಳೆ, ಚಿಯಾ ಅಂತಾರೆ ಇದಕ್ಕೆ. ಚಿಯಾ ಬೆಳೆ ಇದೆ ಇದು, ನೋಡ್ತಾ ಇರ್ಬೋದು. ಇದನ್ನು ಕೋಡಂಗಿಗಳಾಗಲಿ ಮಂಕಿಗಳಾಗಲಿ ಪ್ರಾಣಿ ಪಕ್ಷಿಗಳು ಏನೂ ತಿನ್ನಲ್ಲ. ಈ ಬೆಳೆನ ಏನೂ ತಿನ್ನಲ್ಲ. ಇದು ಆಯುರ್ವೇದಗೋಸ್ಕರ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು. ನೀರು ತರಕ್ಕೆ ಹೋಗಿದೆ, ಬಟ್ ನೀರು ಸಿಗ್ತಾ ಇಲ್ಲ ಅಲ್ಲಿ. ಏನು ಮಾಡೋಕ್ಕಾಗಲ್ಲ, ಬೇರೆ ಕಡೆಯಿಂದ ನೀರು ತರಬೇಕು. ಬನ್ನಿ. ದೊಡ್ಡವಾಗಿದಲ್ಲ ನೋಡು. ಹಿಂಗೆ ಇದು ಹಿಂಗಿದು. ಹಾಕೋ. ಸೀಟ್ ಬೆಲ್ಟ್ ಅದ ಅದು. ಸೀಟ್ ಬೆಲ್ಟ್ ಯಾಕೆ ಹಾಕೋತಾರಪ್ಪಿ? ಸೀಟ್ ಬೆಲ್ಟ್ ಗಾಡಿ ಕ್ಯಾಮ್ರಾ ಹಾಯ್ ಮಾಡು. ಹಾಯ್ ಹಾಯ್. ಎಲ್ಲರೂ ಹೇಗಿದ್ದೀರಿ? ಏನು ಎಲ್ಲರೂ ಹೆಂಗಿದ್ದೀರಿ? ಇದು ಓಪನ್ ಮಾಡು. ಓಪನ್ ಮಾಡ್ಲಿ? ಓಪನ್ ಆಗಲ್ಲಪ್ಪಿ. ಆ ಸೈಡ್ ಇದೈತಲ್ಲ, ಚೀಲ ಐತಲ್ಲ, ಓಪನ್ ಆಗಲ್ಲ. ನೀ ಕೈ ಹೊಡ್ಕೋತ ನೋಡ, ಹೇಳದ್ ಕೇಳಲ್ಲ. ಇಲ್ಲ ಅವ್ರಿಗೆ 2 ಟೈಮ್ಸ್ ಆಯಿತು ನೀರು ತಂದೆ. ನೋಡಿ ಎಲ್ಲಿಂದ ತರಬೇಕಂದ್ರೆ ಅಲ್ಲಿ ಗಿಡ ಕಾಣಿಸ್ತಿದೆಯಾ, ಮಾವಿನ ಗಿಡ. ಆ ಮಾವಿನ ಗಿಡ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಹಾಗಾಗಿ ತರಬೇಕು. ಸಮೀಪ ಇಲ್ಲ. ನೋಡಿ ಎಷ್ಟು ದೂರ ಇದೆ. ನೋಡಿ ಎಷ್ಟು ದೂರ ಇದೀರಾ? ನೋಡಿ ಎಷ್ಟು ದೂರ ಇದೆ. ದೂರ ಇದ್ದರೂ ತರಬೇಕಾಗುತ್ತೆ ನೀರು. ಇವಾಗ ಪಾಪ ಅವ್ರು ಕೆಲಸ ಮಾಡ್ತಾಯಿದ್ರೆ ದೂರ ಇದೆ ಅಂತೇಳಿ ಬಿಡೋಕ್ಕಾಗುತ್ತಾ? ಅಲ್ಲಿಂದ ಆ ಮಾವಿನ ಗಿಡದಿಂದ ಹೀಗೆ ಸುತ್ತ ಹಾಕಿ ತಂದೆ. ಇಲ್ಲಿಂದ ಸ್ವಲ್ಪ ಆಯಾಸಾಗಿದೆ ನೋಡಿ. ಪಾಪ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲೆಲ್ಲ ಗೊಳೆ ಮಾಡಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಹಿಂಗೆ ಸಾಲ ಮಾಡಿದ್ದಾರೆ. ಇವಾಗ ಎಲ್ಲಿದ್ದಾರೆ ಅಂದರೆ ಅವರು ಅಲ್ಲಿದ್ದಾರೆ ನೋಡಿ, ಕಾಣಿಸ್ತಿದ್ದಾರೆ. ಅಲ್ಲಿ ಕೊಡಿ ಕೆಲಸ, ಈ ಕೊಡಿ ಅಲ್ಲಿದ್ದಾರೆ. ಸುಮಾರು ದೂರ ಇದ್ದಾರೆ ಪಾಪ. ಬಿಸಿಲಲ್ಲಿ, ಇಂಥ ಬಿಸಿಲಲ್ಲಿ ಕೆಲಸ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಕೆಲಸ ಅಂದರೆ ಕೆಲಸ, ಎಲ್ರಿಗೂ ಕೆಲಸ. ಇವಾಗ ಯಾರು IT ಮಾಡ್ತಾರೆ ಅವ್ರಿಗೂ ಕೆಲಸ, ಯಾರು ಹೊಲದಲ್ಲಿ ಮಾಡ್ತಾರೆ ಅವ್ರಿಗೂ ಕೆಲಸನೇ. ಯಾರು ಬಿಸಿಲಲ್ಲಿ, ಯಾರು AC-ಲಿ. ಏನು ಮಾಡೋಕ್ಕಾಗುತ್ತೆ? ಅವ್ರವ್ರ ಕರ್ಮ. ಒಟ್ಟಾರೆ ಕೆಲಸ ಮಾಡ್ತಾ ಇರೋದಷ್ಟೇ. ಚಿಂಕು ಹಾಯ್ ಮಾಡು. ಹಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳು. ಹಾಯ್ ಮಮ್ಮಿ ಒಂದೆರಡು ಮಾತು.
ಏನು ಹೇಳರಿ ಮಗ ಇವತ್ತರ ಇದ್ರಂಗ ಇವತ್ತು ಹುಣ್ಣಿ ಅದ ಆ್ಯಕ್ಚುಲಿ ನೋಡಿದ್ರೆ ಹ್ಞೂ ಗ್ರಹಣ ಇದ್ದಿನ ಕಡೆ ನಿನ್ನೆ ಮಾಡಿದ್ದೇವೆ ನಾವೆಲ್ಲ. ಹ್ಞೂ ನಿನ್ನೆ ಹೋಳಿ ಸುಡ್ಲಕ್ಕಾಗಲ್ಲ, ಇವತ್ತು ರಾತ್ರಿ ಹೋಳಿಗೆ ಸುಡ್ಲಕ್ಕಾಗಲ್ಲ ಅಂಥೇಳಿ ನಿನ್ನೆ ಮಾಡಿದ್ದೇವೆ ನಾವು ಹುಣ್ಣಿಮೆ. ಹ್ಞೂ ಇವತ್ತು ರಂಗ ಪಂಚಮಿ, ಇವತ್ತು ಗ್ರಹಣ ಅದ ಅಂಥೇಳಿ ರಂಗ ಪಂಚಮಿ ಮಾಡಿಲ್ಲ. ಮತ್ತು ರಂಗಾಡ ನಾಳೆ ರಂಗಾಡೋ ಹಬ್ಬ ಇದೆ. ಸೊ ಎಲ್ಲರೂ ಮೈಲಾರ ಇದು ರಂಗಾಡಿ ಮಲ್ಲಯ್ಯನ ಮೆರವಣಿಗೆ ಮಾಡ್ತಾರೆ ನಾಳೆಗೆ. ನಮ್ಮ ಕಡೆ ಹಾಂ ಮಲ್ಲಯ್ಯನ ಮೆರವಣಿಗೆ, ಶ್ರೀಶೈಲ ಮಲ್ಲಯ್ಯನ ಮೆರವಣಿಗೆ. ಓಕೆ ನೋಡಿ, ಇವತ್ತು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ತಾಯಿ ಜೊತೆ ಕೂತಿದ್ದೀನಿ. ನಮ್ಮ ತಾಯಿದು ಟ್ಯಾಬ್ಲೆಟ್ ತರಬೇಕು, ಅದಕ್ಕೆ ನಾನು ಇವಾಗ ಬಿ ಕೆ ಹೋಗ್ತಾಯಿದ್ದೀನಿ. ಎಲ್ರಿಗೂ ಮಮ್ಮಿ ಹ್ಯಾಪಿ ಹೋಳಿ, ಎಲ್ರಿಗೂ ಹ್ಯಾಪಿ ಹೋಳಿ. ನಾಳೆ ಎಲ್ಲರೂ ಚೆನ್ನಾಗಿ ಆಟ ಆಡಿ, ಹಾಗಂತೇಳಿ ಜಾಸ್ತಿ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಹೋಗಬೇಡಿ. ಹ್ಯಾಪಿ ಹೋಳಿ, ಒನ್ಸ್ ಅಗೇನ್ ಹ್ಯಾಪಿ ಹೋಳಿ. ಮಮ್ಮಿ ಏನು ಮಾಡಬೇಕು ಲಾಸ್ಟಿಗೆ ಪಾಯಿಂಟ್ ಹೇಳು. ಏನು ಮಾಡ್ಬೇಕು ಮಗ? ಅದೇ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಅಷ್ಟೇ.